ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮೊನ್ನೆ ಏನು ಸುಪ್ರೀಂ ಕೋರ್ಟಲ್ಲಿ ಇಡಿಗೆ ಛೀಮಾರಿ ಹಾಕಿದ್ದಾರೆ, ಅದು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮತ್ತು ಇಡಿಗೆ ಕಪಾಳ ಮೋಕ್ಷ ಅಂತ ನಾವು ಮುಂಚೆ ಹೇಳ್ತಾ ಬರ್ತಾ ಇದ್ವಿ. CBI, ಇಡಿ ಇನ್ಕಮ್ ಟ್ಯಾಕ್ಸ್ನ ತಮ್ಮ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡಿಕೊಂಡು ಯಾರು ವಿರೋಧ ಪಕ್ಷ ನಾಯಕರು ಹತ್ತಿಕ್ಕುವಂಥ ಕೆಲಸ ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಸಾಬೀತಾಗಿದೆ. ಸಿದ್ದರಾಮಯ್ಯ ಮೇಲೆ ಏನು ಆರೋಪ ಮಾಡಿದ್ರು ಅದು ನಿರಾಧಾರ ಆರೋಪ. ಅದರಿಂದ ಇವತ್ತು ಮತ್ತೆ ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅವ್ರದ್ದು ಯಾವುದೇ ಪಾತ್ರ ಇದ್ದರೂ ಕೂಡ ಮೂಢ ಹಗರಣದಲ್ಲಿ ಅವ್ರನ್ನ ಸಿಕ್ಕಾಕ್ಸುವಂತಹ ಪ್ರಯತ್ನ ಮಾಡಿದ್ದಾರೆ. ಆದರೆ ದೊಡ್ಡ ಒಂದು ಐತಿಹಾಸಿಕ ಒಂದು ತೀರ್ಮಾನಗಳು, ಅವರ ಹೇಳಿಕೆ, ಅವರ ಜಡ್ಜ್ಮೆಂಟು ಎಲ್ಲರಿಗೂ ಇಡೀ ದೇಶಕ್ಕೆ ಒಂದು ಸಂದೇಶ. ಯಾರೂ ಕೂಡ ಅಧಿಕಾರದಲ್ಲಿ ಯಾರೇ ಇರಲಿ, ಎಸ್ಪೆಷಲಿ ಈ ಸೆಂಟ್ರಲ್ ಸರ್ಕಾರ CBI, ಇಡಿಯನ್ನು ಯಾರೂ ದುರ್ಬಳಕೆ ಮಾಡ್ಕೋಬಾರ್ದು. ಮತ್ತು ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ಳೋಕೆ ಹೋಗಬಾರ್ದು. ರಾಜಕೀಯ ಅದರಿಂದ ದೊಡ್ಡ ಸಂದೇಶ ನಮ್ಮ ಸರ್ಕಾರ ನಿರ್ವಹಣೆ ಆಗಿದೆ. ಜನಪರ ಕಾರ್ಯಕ್ರಮ ಹಾಕ್ಕೊಂಡು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಮಗೆ ನಂಬಿಕೆವಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ ಅವರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ತಿರುಮಲ ಅಲ್ಲಿ ಶ್ರೀ ಬಾಲಾಜಿಯ ದರ್ಶನವನ್ನು ಪಡೆದ ನಂತರ ಈ ಫಲವೋತ್ಸವ ವಿಧಿಯನ್ನು ಪೂರೈಸಲಾಗಿದೆ. ನಿನ್ನೆ ಸಾಯಂಕಾಲ ಶ್ರೀವಾರಿ ಫಲವೋತ್ಸವವನ್ನು ಆಚರಿಸಲಾಯಿತು. ಇಂದು ಬೆಳಗ್ಗೆ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ನಮ್ಮ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದ್ದೀವಿ. ಈ ದೇವಸ್ಥಾನಕ್ಕೂ ಅರಮನೆಗೂ ನಿಕಟವಾದಂಥ ಸಂಬಂಧ ಇದೆ. ಸುಮಾರು 400 ವರ್ಷದ ಸಂಬಂಧ. ನಮ್ಮ ಪಾರಂಪರೆ ಮತ್ತು ಇಡೀ ನಮ್ಮ ಏನು ಅರಮನೆ ಸಂಸ್ಕೃತಿ ಇದೆ ಎಲ್ಲನೂ ಸಹ ತಿರುಪತಿ ಭಾಳ ಒಂದು ದೊಡ್ಡ ಪ್ರಭಾವ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ನಿಟ್ಟಿನಲ್ಲೂ ಸಹ ಇವತ್ತು ದರ್ಶನ ಪಡೆಯುವಂಥದ್ದು ನಿಜಕ್ಕೂ ಒಂದು ಸೌಭಾಗ್ಯ. ಮತ್ತೊಮ್ಮೆ ನಮ್ಮ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಇಂಧನ ಇಲಾಖೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕದೆಲ್ಲರೂ ಕೂಡ ಜೊತೆಯಾಗಿದ್ದಾರೆ. ಹಾಗೆ ಶ್ರೀ ಆರ್ ನಾಗರಾಜ್ ನಡೆಸ್ತಾ ಇದ್ದೇವೆ. ಶ್ರೀಮತಿ ನಂದ ತನ್ನ 50 ತನ್ನ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಅವರಿಗೆ ನೇರವಾಗಿ ಒಂದು ರೀತಿಯ ಪ್ರಕರಣ ದಾಖಲ ಆಗ್ತದೆ. ಯಾಕೆ ಆಯಿತು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಈ 18 ವರ್ಷ ಅಂತ ನೀವು ಹೇಳಿದ್ರಿ, ಮದುವೆ ಆಗಲಿಕ್ಕೆ 18 ವರ್ಷ ಅದು ಪೂರ್ತಿಯಾಗಿರ್ಬೇಕು ಅಂತ. 18 ವರ್ಷ ಪೂರ್ತಿ ಆದರೆ ಆಗ ವಿವಾಹಕ್ಕೆ ಯೋಗ್ಯವಾದಂತಹ ವಯಸ್ಸು ಕಾನೂನಲ್ಲಿ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.